ಹಲೋ ಜಯಕ್ಕ. ಲೇ ಬುದ್ಧಿ, ನಿಂಗೆ ಎಷ್ಟು ಕಿತ ಹೇಳ್ಬೇಕೆ ನಿನಗೆ? ನಂಗೆ ಫೋನ್ ಹಾಕ್ಬೇಡ, ನಂಗೆ ಫೋನ್ ಹಾಕ್ಬೇಡ, ನಂಗೆ ಫೋನ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು 500 ಕಿತ ನನಗೆ ಫೋನ್ ಹಾಕ್ಬೇಡ ಅಂತ ಹೇಳಿದ್ರು ನೀನು ಫೋನೇ ಹಾಕ್ತಿತ್ತಿಯಲ್ಲ ಯಾವಾಗೂ. ನೋಡು, ಎಲೆಕ್ಷನ್ನಾಗ ನಿಂತ್ಕೊಂಡಿದೀವಿ, ಸುಮ್ಕೆ ನನಗೂ ನಿನಗೂ ಆಗಿ ಬರಕ್ಕಿಲ್ಲ. ಸುಮ್ಕೆ ನನ್ನ ಮಾತು ಕೇಳಿ ಬಾಯಿ ಮುಚ್ಕೊಂಡು ಸುಮ್ಕೆ ನೀನು ಇದು ಬಿಟ್ರೆ ಚಂದ. ನೋಡು, ಪದೇ ಪದೇ ಫೋನ್ ಹಾಕೋದು, ಇರಿಟೇಷನ್ ಮಾಡೋದು ಏನೇನೋ ಮಾಡಬೇಡ ಇನ್ನು ನನಗೆ. ಸುಮ್ಕೆ ಏನಿಯಾ ಮಡಗು ಮಡಗು ಫೋನ ಸುಮ್ಕೆ ಏನಿಯಾ. ಲೇ ಜಯಕ್ಕ, ನಾನೇನು ಸುಮ್ಕೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ. ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು. ನೋಡು, ನಿಮ್ಮ ಮನೆ, ನಿಮ್ಮ ಜೀವನ ನೆನ್ಕ ಲೈಫಿಗೆ ಸಂಬಂಧಪಟ್ಟಿರೋ ಅಂಥ ವಿಷಯನ ಹೇಳ್ಬೇಕು ನಿಮ್ಮ ಲೈಫ್ಗೆ. ಅದಕ್ಕೆ ಹೇಳ್ತಿರೋದು. ನೋಡು, ಲೈಫ್ ಎಲ್ಲ ನೆಟ್ಟಿಗಿರಬೇಕು, ಲೈಫ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾನು ಹೇಳಿತ್ತಕ್ಕೆ ಬಾ. ನಿಮ್ಮ ಹೊಲ್ದ ಹತ್ರ ನೀನು ಬಂದಿದ್ದೀನಿ, ನಿಮ್ಮ ಹೊಲ್ದ ಹತ್ರ ಗುಡಿಸ್ಲೈತಲ್ಲ ಅಲ್ಲಿಗೆ ಬಾ. ಸುಮ್ಕೆ ನೀನಿಯ ಮಾತಾಡ್ಬೇಕು ನಿನ್ನ ಹತ್ರ ಹೊಸಿ. ಬಾ ಬೇಗ, ಸರಿನಾ? ಸರ್ನ ಬಾ. ಲೇ, ಅಂಥದ್ದು ಏನೇ ಹೇಳ್ಬೇಕು, ಹೇಳೆ ಕರೆಕ್ಟಾಗೆ. ನೀನು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ನೀನು ಹೇಳಿಲ್ಲ ಅಂದರೆ ಹೆಂಗೆ ಗೊತ್ತಾಯ್ತದೆ? ಹೇಳ್ಬೇಕು ಅಂದರೆ ನಾನು ಹೇಳೋ ಹತ್ರ ಬರಬೇಕು, ಅವಾಗ ಅಷ್ಟೇ ನಾನು ಎಲ್ಲ ನಿಮ್ಗೆ ಇದು ಮಾಡ್ಕೊಡೋದು. ಇಲ್ಲ ಅಂತಂದರೆ ಬಿಟ್ಟಾಕು. ನಿನಗೆ ಬೇಡ ಅಂದರೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಕ್ಕಿಲ್ಲ. ನೋಡು, ನಿನಗೆ ಬೇಕಾ ಬಾ, ನಿನಗೆ ಬೇಡವಾ ನಿನ್ನಿಷ್ಟ, ಹೆಂಗನ ಮಾಡ್ಕೊ ಹೋಗು. ಅಲ್ಲ, ನಮ್ಮ ಜೀವನದ ಪ್ರಶ್ನೆ ಅದು ಇದು ಅಂತ ಹೇಳ್ತೀಗಲ್ಲ. ಸರಿ ಆಯ್ತಾಗ, ನೀನು ಹೇಳ್ದಂಗೆ ಏನಿಯಾ? ಸರಿ ಬತ್ತೀನಿರು. ಸರಿ ಸರ್ನ ಬಾ, ಕಾಯ್ತಾ ಇರ್ತೀನಿ. ಲೇ ಮನಿಯಾಳಿ ಜಯಕ್ಕ, ನೀನು ಇವಾಗ ಎಲೆಕ್ಷನ್ದು ಎಷ್ಟು ನೀಟಾಗಿ ವಾಪಸ್ ತಗತ್ತೀಯ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಎಷ್ಟು ನೀಟಾಗಿ ವಾಪಸ್ ತಗೊಂತೀಯ ಅಂತಂದರೆ ನೀನೇನೆ ಅಯ್ಯೋ ಎಲೆಕ್ಷನ್ ಸವಾಸನೆನಿಯ ಬ್ಯಾಡ ಬಿಡು, ನನ್ನ ಫ್ಯಾಮಿಲಿ ಸಂದಾಕಿರಬೇಕು, ನನ್ನ ಮಗ ಸಂದಾಕಿರಬೇಕು ಅಂತ ಹೇಳ್ಬಿಟ್ಟು ನೀನೇನೆನಿಯ ಸುಮ್ಮನೆ ತೆಕ್ಕಂತೀಯ. ನೋಡ್ತಾ ಇರು, ನನಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ. ನನ್ನ ತಲೆ ಯಾರಿಗೂ ಇಲ್ಲ, ಇದನ್ನೇ ರಾಜಕೀಯದ ತಲೆ ಅಂತ ಹೇಳೋದು. ಇವಳೆಲ್ಲಪ್ಪ ಈ ಸತ್ತಾದರೂ ಬರಲೇ ಇಲ್ವೇ? ಬಂದಿದ್ರೆ ಸಂದಾಕಿರೋದು. ಬೇಗ ಬಾ ಜಯಕ್ಕ, ಕಾಯ್ತಾ ಇದ್ದೀನಿ ಕಾತುರದಿಂದ. ನೀನು ಎಲೆಕ್ಷನ್ ವಾಪಸ್ ತಗೊಳ್ಳೋದನ್ನ ಕಾತುರದಿಂದ ಕಾಯ್ತಾ ಇದ್ದೀನಿ. ಏನೇ ಬದ್ರಿ ನಿನ್ ಕತೆ? ಯಾವಾಗೂ ಅಲ್ಲಬಾ ಇಲ್ಲಬಾ ಹಂಗಿರು ಹಿಂಗಿರು ಇದೇ ಆಯ್ತಲ್ವೇನೆ? ಏನ್ಲೆ ನಿನ್ ಕತೆ? ನಿನ್ ತಳಗಿಲೆ ಕೆಟ್ಬಿಟ್ಟೈತ ಏನು? ನನ್ನ ಅದೇನು ಸೊಮ್ತಾರ ಫ್ಯಾಮಿಲಿ ಅಂತ ಏನೇನೋ ಹೇಳ್ಬಿಟ್ಟು ಕರಿತಾನೆ ಇದ್ದೀಯಲ್ಲ, ಏನಂತದು? ಏನಿಸ್ತೆ ಹೇಳು ಜಯಕ್ಕ. ನೀನು ಇವಾಗ ಎಲೆಕ್ಷನ್ನ ವಾಪಸ್ ತಗೋಬೇಕು ಅಂದರೆ ಎಲೆಕ್ಷನ್ ನಿಂತ್ಕೊಂಡಿದ್ಯಲ್ಲ, ನೀನು ಎಲೆಕ್ಷನ್ನಾಗ ನಿಂತ್ಕೊಂಡಿರೋದನ್ನ ಈಗ ವಾಪಸ್ ತಗೋಬೇಕು ನೀನು. ಏನೇ ಬದ್ರಿ, ತಲೆಗೆಲೆ ಕೆಟ್ಬಿಟ್ಟೈತೆ ನಿಂಗೆ? ತಲೆ ಕೆಟ್ಟೇನ ನಾಳೆ ಬಿದ್ದೋಗೈತೆ ನಿನ್ಗೆ? ನೋಡ್ರೆ ಈಗಲೇ ಹೇಳ್ತಾ ಇದ್ದೀನಿ. ನೋಡು, ಬಾಯಿ ಮುಚ್ಕೊಂಡು ಸುಮ್ಕೇನಿ ಇದ್ಬಿಡು. ನಾನೇಕೆ ತಗೊಂಡ್ಲಿ? ನೀನೇ ತಕ ವಾಪಸ, ನೀನೇ ತಕ. ನನ್ನ ಹತ್ರ ಎಲ್ಲ ಇಂಥವೆಲ್ಲ ಹೇಳಕ್ಕೆಲ್ಲ ಬರ್ಬೇಡ ನೀನು. ಬಾಯಿ ಮುಚ್ಕೊಂಡು ಅದೇನೈತೆ ಅದನ್ನ ನೋಡ್ಕೋವಾಗ ಸುಮ್ಕೇನಿ ನೀಯ. ನಾನು ತಗೊಬತ್ತಾಳೆ ಹೇಳಕ್ಕೆ. ನೀನೇ ತಗೊಳ್ಳೆ ವಾಪಸ. ಬೇಡ ಅಂತಂದರೆ ಯಾರು? ನೀನು ವಾಪಸ್ ತಗೊಂಡ್ರು ಒಂದೇ, ನೀನು ವಾಪಸ್ ತಗೊಳ್ಳಿಲ್ಲ ಅಂದ್ರೂ ಒಂದೇ. ಸುಮ್ಮನೆ ಹೋಗತ್ತಾಗೆ. ನಿನಗೆ ಎಲೆಕ್ಷನ್ ಮುಖ್ಯನಾ? ಇಲ್ಲ ಅಂತಂದರೆ ನಿನ್ನ ಮಗ, ನಿನ್ನ ಮಗ ಹಂಗೇನಿಯ ಸೊಸೆ ಸಂದಕ್ಕಿರೋದು ಮುಖ್ಯನಾ? ನನ್ನ ಮಗ ಸೊಸೆ ಅವತ್ತಿಂದನೂ ಸಂದಕವ್ರೆ. ಏನು ಅವ್ರೇನು ಕೆಟ್ಟೇನು ಕೆರಡ್ದಿಲ್ಲ, ಅವತ್ತಿಂದನೂ ಚೆನ್ನಾಗವ್ರೆ, ಮುಂದೇನೂ ಚೆನ್ನಾಗಿರ್ತಾರೆ. ನೀನು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ, ಸರಿನಾ? ನೀನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ಅವ್ರು ಸಂದಕವ್ರೆ, ಮುಂದೇನೂ ಸಂದಕ್ಕಿರ್ತಾರೆ. ಆ ಮಗ ಸೊಸೆ ಬಗ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ರಾಧಾ ಹಂಗೇನಿಯ ನಿನ್ನ ಮಗ ಅವನಲ್ಲ ಶ್ಯಾಮ, ಅವನ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಮಗಳು ಮದುವೆ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದು ಮಡಿಕೊಂಡೋಳಲ್ಲ, ಆ ಮಗನ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಲೇ ಮನಿಯಾಳಿ, ನಿನ್ನ ಮಗಳು ಕರ್ಕೊಂಡೋಗಿ ನನ್ನ ಸೊಸೆ ಸಂಸಾರ ಎಲ್ಲನೂ ಹಾಳು ಮಾಡಿ ಆಳುಗೆಡವು ಇಕ್ಕಿರೋದು ಎಲ್ಲನೂ ಗೊತ್ತು ನನಗೂ. ಹೆಂಗೆ ಹಾಳು ಮಾಡಿ ಹಾಕ್ಬಿಟ್ಟವಳೆ ನನ್ನ ಸೊಸೆ ಜೀವನವ ಅಂತ ಹೇಳ್ಬಿಟ್ಟು, ನನ್ನ ಮಗನ ಜೀವನೂ ಅಷ್ಟೇ ಹಾಳು ಮಾಡೋಳೆ ಅಂತ ಹೇಳ್ಬಿಟ್ಟು ನನಗೂ ಸಂದಕ್ಕೇನೇ ಗೊತ್ತು. ಈಗ ಮತ್ತೆ ಬಂದ್ಬಿಟ್ಟು ಈಗ ಹಿಂಗೆ ಮಾತಾಡ್ತಾ ಇದ್ದೀಗ, ಅದನ್ನೇ ನಿಂಗೆ ಹೇಳಕ್ಕೆ ಬಂದಿದ್ದು. ಇವಾಗ ನಿನ್ನ ಮಗ ಹಂಗೇನೇನಿಯ ನಿಮ್ಮ ಸೊಸೆ ಸಂದಕ್ಕಿರಬೇಕು ಅಂತ ಅಂದರೆ, ಮಗ ಸೊಸೆ ಸಂದಕ್ಕಿರಬೇಕು ಅಂದರೆ ನೀನು ಎಲೆಕ್ಷನ್ನಿಂದ ವಾಪಸ್ ಹಿಂದುಳಿಬೇಕು. ಈಗಾಗಲೇ ಅವರಿಬ್ಬರು ಸಂಸಾರ ಕಿತ್ತೋಗೈತೆ. ಇನ್ನು ಸಂದಕ್ಕಿರೋದು ಎಲ್ಲಿಂದ ಬಂತು? ಇದು ಬೇಕಿದ್ದು ನನಗೂ ಪಾಯಿಂಟ್ಗೆ ಪಾಯಿಂಟ್. ಈಗ ಕೇಳಿಸ್ಕ, ಏನು ಗೊತ್ತಾ? ಇವಾಗ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ, ವೋಟ್ ಅದೇ ಎಲೆಕ್ಷನ್ನಿಂದ ನೀನು ವಾಪಸ್ ತಗೊಂಡ್ರೆ ನಿನ್ನ ಮಗ ಶ್ಯಾಮನ್ನ, ನನ್ನ ಮಗಳನ್ನ ನೇತ್ರಿನ ಇಬ್ಬರೂ ದೂರ ಮಾಡಿಬಿಟ್ಟು ನಾನೇನೇನಿ ಅವು ಕರ್ಕೊಂಡ್ಬಿಟ್ಟು ಬಂದು ಅಳಿಯಂದ್ರೂ ನಿಮ್ಮ ಮನೆಗೆ ಬಿಡ್ಬಿಟ್ಟು ನನ್ನ ಮಗಳಿಗೂ ಹಂಗೇನೇನಿಯ ನಿಮ್ಮ ಮಗಂಗೂ ಯಾವ ಸಂಬಂಧನೂ ಇಲ್ಲ ಅಂತೆಲ್ಲ ಬರೆಸ್ಕೊಡ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ಅವಾಗ ಏನಾಯ್ತದೆ? ರಾಧಾ ಹಂಗೇನಿಯ ನಿನ್ನ ಮಗ ಇಬ್ಬರೂ ಸಂದಕ್ಕಿರ್ತಾರೆ. ನಿಂಗೆ ರಾಧಾ ಅಂದರೆ ಭಾಳ ಇಷ್ಟ ತಾನೆ? ಅವಳ ಸಂಸಾರ ಸೊರೈತದೆ. ನೋಡು, ಎಲೆಕ್ಷನ್ ಮುಖ್ಯ ನನಗೆ, ನಿನಗೆ ಮಗನ ಸಂಸಾರ ಮುಖ್ಯ. ಏನೇ ಹೇಳ್ತಿದ್ಯಾ ಬದ್ರಿ? ನಿಜ ಹೇಳ್ತಾ ಇದೆಯೇನೆ? ನಾನು ಯಾಕೆ ಸುಳ್ಳು ಹೇಳಿ? ನಿಜನೇ ಹೇಳ್ತಾ ಇದ್ದೀನಿ. ನನಗೂ ನಿನ್ನ ಮಗನ ಮನೆಗೆ ಇರಿಸ್ಕೊಳಕ್ಕೆ ಇಷ್ಟ ಇಲ್ಲ. 4 ಕಾಸು ದುಡಿಯಲ್ಲ, 4 ಕಾಸು ಏನೂ ಮಾಡೋಕ್ಕಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಕಟ್ಕೊಬಿಟ್ಟು ನನ್ನ ಮಗಳನ್ನ ಸುಮ್ಮನೆ ಮದುವೆ ಮಾಡ್ಕೊಬಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಕಳಿತಾವನೆ. ನಮಗೂ ಸಾಕಾಗೋಗ್ಬಿಟ್ಟೈತೆ ನಮಗೂ. ಅಯ್ಯೋ, ನಿಮ್ಮ ಮಗನ ಸವಸ ನಮಗೆ ಬೇಡ. ನಿಮ್ಮ ಮಗು ನೀನೇ ಕರ್ಕೊಂಡೋಗ್ಬಿಟ್ಟು ಮಡಿಕಳಿ ನೀವೇನಿಯ, ನನಗೆ ಬೇಕು ಅಂತೂ ಅನ್ನಕ್ಕಿಲ್ಲ, ಸರಿನಾ?
ಬದ್ರಿ ನಿಜವಾಗೂ ಆಮೇಕಿಂದ ಕೊಟ್ಟು ಮಾತು ಏನಾರ ತಪ್ಪುಟ್ಟೆ ಅಂತಾರೆ ಸುಮ್ಮನಿರಕ್ಕಿಲ್ಲ. ನಾನು ಎಲೆಕ್ಷನ್ನಿಂದ ವಾಪಸ್ ತಗೊಳಕ್ಕಿಂತ ಮುಂಚೆ ಅದು ನಾನು ಅದೇ ಯೋಚನೆ ಮಾಡಬೇಕು. ಯಾಕಂದರೆ ನನ್ನ ನಿರ್ಧಾರ ಇದು ಪೊದ್ದಿ ನಿರ್ಧಾರ ಅಲ್ವಾ, ಎಲೆಕ್ಷನ್ ನಿಂತ್ಕೊಂಡ್ರದು ಇದು ನನ್ನ ನಿರ್ಧಾರ ಅಲ್ಲ ಅಲ್ವಾ. ಅದಕ್ಕೇನಿಯ ನಾನೇ ಮಾತಾಡೋನಿ ಅಂತ ಅಂದ್ಕೊಂಡಿವ್ನಿ. ನೀನು ಪೊದ್ದಿ ಹತ್ರ ಮಾತಾಡಿ ಪೊದ್ದಿ ಬ್ಯಾಡ ಅಂತ ಹೇಳಿ ನಿನ್ನ ಮಗನ ಸಂಸಾರ ನಿನ್ನ ಸೊಸೆ ಸಂಸಾರ ಉಳಿಸೋದು ನಿನ್ನ ಜವಾಬ್ದಾರಿ. ಆ ಪೊದ್ದಿ ಜವಾಬ್ದಾರಿ ಅಲ್ಲ ಜಯಕ್ಕ. ನೀನು ಏನಾರ ಹ್ಞೂ ಅಂತ ಅಂದರೆ ಆಮೇಕಿಂದ ನೋಡು ನಾನು ಮುಂದಿನ ಡೀಲ್ ಮಾಡಿಬಿಡ್ತೀನಿ. ಇನ್ನು ನನ್ನ ಮಗಳ ಹತ್ರ ಹೋಗ್ಬಿಟ್ಟು ನನ್ನ ಅಳಿಯನ ಹತ್ರ ಹೋಗ್ಬಿಟ್ಟು ನಾನು ಹೆಂಗೋ ಮಾತಾಡಿ ನಿಮ್ಮ ಮಗನ್ನ ನಿಮ್ಮ ಮನೆಗೆ ವಾಪಸ್ ಕಳಿಸೋ ಜವಾಬ್ದಾರಿ ನಂದು, ಸರಿನಾ? ಈಗಲೇ ಹೇಳ್ತಾ ಇದ್ದೀನಿ. ಇಷ್ಟೊಂದು ಮಾಡಿ ನೋಡಿ ಆಮೇಕಿಂದ ನೀವೇನೇ ಅನ್ಕೋತೀರ, ಅಯ್ಯೋ ಬುಡಪ್ಪ ಹೆಂಗನ್ವೇ ಎಲ್ಲನೂ ಆರಾಮಾಗೆ ಐತೆ ನನ್ನ ಸಸ್ಯ ನನ್ನ ಮಗ ಚೆನ್ನಾಗವ್ರೆ. ಈ ಎಲೆಕ್ಷನ್ನಾಗ ಗೆದ್ಬಿಟ್ಟು ನೀವು ಸಾಧನೆ ಮಾಡೋದು ಏನೈತೆ ನೀವೇ ಹೇಳಿ. ಏನು ಊರು ಉದ್ಧಾರ ಮಾಡ್ತೀರಾ, ಮೊದಲು ನಿಮ್ಮ ಸಂಸಾರನ ಉದ್ಧಾರ ಮಾಡ್ಕೊತೀರಾ? ನೀವೇ ಹೇಳಿ ಏನು ಮುಖ್ಯ ನಿಮಗೆ, ಏನು ಇಂಪಾರ್ಟೆಂಟ್ ನಿಮಗೆ ಅಂತ. ನನಗೆ ನನ್ನ ಸೊಸೆ ಸಂಸಾರನೇ ಮುಖ್ಯ. ಆದರೆ ಎಲೆಕ್ಷನ್ಗೆ ಪೊದ್ದಿ ನಿಲ್ಸಿರೋದಲ್ವಾ, ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಅಲ್ಲ ನನ್ನ ಸೊಸೆನೂ ನನ್ನ ಮಗ ಸಂದಕ್ಕಿದ್ರೆ ನಂಗೆ ಅಷ್ಟು ಸಾಕು. ಈಗ ಬೇರೆ ಕೊರಗ್ತಾ ಇತ್ತಾಳೆ, ರಾಧಾ ಕುಂತ್ಕೊಂಡು ಕೊರಗ್ತಿತ್ತಾಳೆ. ಅದು ಸಹಿ ಸಾಕಾಗಕ್ಕಿಲ್ಲ ನನಗಂತೂ. ನೋಡಿ ನೋಡಿ ಕೊಳ್ಳೆಲ್ಲ ಕಿತ್ಕೊಂಡ್ಬಿಡ್ಬೋತದೆ. ನೀನು ಅಂದ್ಕೊಂಡಿದೀಯ ಬುದ್ರಮ್ಮ, ನೀನು ನನಗೆ ಕೊಳ್ಳೆಲ್ಲ ಕಿತ್ಕೊಂಬೋತದೆ ನನಗೆ. ಯಾಕಪ್ಪ ಇಂಥ ಹಿಂಗೆಲ್ಲ ಮಾಡ್ಬಿಟ್ನಲ್ಲ ನನ್ನ ಕೈಯಾರೆ ಆ ಮಗಿನ ಸಂಸಾರ ಹಾಳು ಮಾಡ್ಬಿಟ್ನೆ ಅಂತ ನನಗೆ ಅನ್ನಿಸ್ತಾನೆ ಇರ್ತದೆ ನನಗಂತೂ. ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅದೇ ಹೆಂಗೋನು ಅದೇನು ಅಂತಾರಲ್ಲ, ದೇವ್ರ ದಯೇನೋ ಏನೋ. ನಂಗೆ ಎಲೆಕ್ಷನ್ಗಿನ್ನೂ ದೇವ್ರಣೆ ನನ್ನ ಸೊಸೆ ನನ್ನ ಮಗ ಸಂದಕ್ಕಿರೋದೇನೇ ಮುಖ್ಯ. ಬ್ಯಾರ್ಯಾರ ಕತೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕತೆಗಂತೂ ನನಗಂತೂ ನನ್ನ ಮಗ ಸೊಸೆ ಸಂದಕ್ಕಿರಬೇಕು. ನೀನು ಹೇಳ್ದಂಗೆ ಏನೇ ಆಗಲಿ, ನೀನು ಹೇಳ್ದಂಗೆ ಮಾಡನಿ. ಸರಿ ಆಯಿತು. ಫಸ್ಟ್ ನಾನು ಹೋಗಿ ಯೋಚನೆ ಮಾಡ್ಬಿಟ್ಟು ಕೂತ್ಕೋತೀನಿ. ಇವತ್ತೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆಮೇಕಿಂದ ನಿನಗೂ ನಾನು ಬಂದ್ಬಿಟ್ಟು ನಾಳೆ ಹೇಳ್ತೀನಿ ತಗ. ನೋಡ್ದೇಕ ಇಂಥ ಚಾನ್ಸ್ ಮತ್ತೆ ಸಿಗಕ್ಕಿಲ್ಲ ನಿನಗೆ. ನನಗೆ ಎಲೆಕ್ಷನ್ ಮುಖ್ಯ, ನಿನಗೆ ನಿನ್ನ ಮಗ ಸೊಸೆ ಸಂದಕ್ಕಿರೋದು ಮುಖ್ಯ. ಯೋಚನೆ ಮಾಡು. ಅದೇ ಕಣಕ್ಕ ಯೋಚನೆ ಮಾಡ್ತೀನಿ. ಹೋಗ್ಬಿಟ್ಟು ನಾನು ಹೇಳಿದ್ನಲ್ಲ ಕುಂತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಸರಿನಾ? ಸರಿ ನಿಂಗೆ ಶಾನೆ ಟೈಮ್ ಕೊಡೋಕ್ಕಿಲ್ಲ. ಇವತ್ತು ಸಂಜೆ ಗಂಟೆ ಟೈಮ್ ಕೊಡ್ತೀನಿ. ಅದು ಏನು ಯೋಚನೆ ಮಾಡಿ ಹೇಳ್ತೀಯೋ ಸರ್ನ ಯೋಚನೆ ಮಾಡಿಬಿಟ್ಟು ಸರ್ನ ಹೇಳ್ಬಿಡು. ಅದೇನು ಹೇಳ್ತೀಯೋ ನೋಡೋಣ. ಸರಿ ಆಯಿತು. ಲೇ ಜಯಕ್ಕ, ನನಗೆ ಗೊತ್ತು ನನಗೆ ನೀನು ಮಗುನ ಸಸ್ಯನ ಎಷ್ಟು ಇಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಅದಕ್ಕೆ ತಾನೇ ಈ ಪಿಲಾನ್ ಮಾಡಿದ್ದು ನಾನು. ನನ್ನ ಪಿಲಾನ್ ಮುಂದೆ ನೀನಂತೂ ತಲೆ ಬಗ್ಗಿಸ್ಲೇಬೇಕು. ನೀನಂತೂ ಪಿಲಾನ್ ಮುಂದೆ ಬತ್ತಿಯಲ್ಲ, ನೋಡೋಣ ಬಿಡು. ಹೊಲದ ಕೆಲ್ಸಕ್ಕೆ ಅಂತ ಕೂಲರನ್ನ ಕರ್ಕೊಂಬಿಟ್ಟು ಬಂದರೆ ಎಲ್ಲ ನೆಲ ಕೆರ್ಕೊಂಡು ಕುಂತ್ಕೋತವೆ ಮಾತಾಡ್ಕೊಂಡು. 10 ಪೈಸಾ ಪ್ರಯೋಜನಕ್ಕಿಲ್ಲ ಇವು ಅಂತಂದರೆ. ಬರೀ ನೆಲ ಕೆರಿ ಬರೀ ಇದು ಮಾಡೋದೇನೇ ಇವು ಅಂತಂದ್ರೆ. ಎಷ್ಟು ಹೇಳಿದ್ರು ಅಷ್ಟೇನೇ ಇವಕ್ಕಂತುನ್ವೆ. ಬುದ್ಧಿಗಿದ್ದಿ ಎಲ್ಲ ಬರಂಗೆ ಕಾಣೆ ಇವಕ್ಕೆಲ್ಲನೂ. ಅಯ್ಯೋ ಬಡೈತದವಕ್ಕೆ ಇವಕ್ಕಂತುನ್ವೆ. ಅಯ್ಯೋ ಕುಂತ್ಕೊಂಡಿದ್ದ ಜಾಗದಾಗ ಏನೇ ಕುಂತ್ಕೊಂಡು ಬರೀ ಇದೇನೇನೆ ಆಯಿತು. ವಾಹ್ ಮೇಡಮ್ ಅವ್ರೇನು ಇವತ್ತು ಹೊಲ್ತ್ಕಂಟ ಬಂದ್ಬಿಟ್ಟಿದ್ಯಾ? ಯಾಕೆ ಸೂರ್ಯ ಆ ಕಡೆನ ಹುಟ್ಟಿತ್ತೋ ಏನು? ನಾನು ಹುಡ್ದಾಗಿಂದನು ನಿಮ್ಮನ್ನು ಕಟ್ಕೊಂಡಾಗಿಂದನು ಒಳ್ಳನೆ ನೋಡಿಲ್ಲ, ಹೊಲ್ಟಕ್ಕೆ ಬಂದಿಲ್ಲ ನಂಗೆ ಹೇಳ್ತಿರಲ್ಲ. ನಿಮ್ಮನ್ನು ಕಟ್ಕೊಂಡಾಗಿಂದ ನಾನು ಹಿಂಗೆ ಇವನ ನೋಡೇ ಇಲ್ವ ನಾನು? ಹಿಂಗೇನೇ ಬಿದ್ದೀವನ? ಇದು ಒಳ್ಳೆ ಸಂದಕ್ಕೆ ಹೇಳ್ತಿರಲ್ಲ. ಹಂಗೇನಿಲ್ಲಮ್ಮ, ಸುಮ್ಕೇನೇ ಹೇಳ್ದೆ ಅಷ್ಟೇನೇನಿ. ಎಂದು ಬರೋಕ್ಕಿಲ್ವಲ್ಲ ಶಾನೆ ಮಕ್ಳು ಎತ್ಕೊಂಡಾಗಿಂದ. ಅದಕ್ಕೆ ಏನು ಸಮಾಚಾರವ ಹುಡಿಕೊಬಿಟ್ಟು ಬಂದಿದ್ಯಾ ಅಂತ ನಾನು ನೋಡೋಣ ನೆನಪಿನ. ಅಯ್ಯೋ ಗಂಡನ ಭಾಳ ಮಿಸ್ ಮಾಡ್ಕೊತಾ ಇದ್ದೆ ಅಂತ ಅನ್ನಿಸ್ತದೆ. ಅದಕ್ಕೆ ಅಲ್ವಾ ನಾನು ಹುಡಿಕೊಂಬಿಟ್ಟು ಬಂದಿರೋದು ನೀನು. ನನಗೆ ಅದೇ ಕೆಲಸ ನೋಡು, ಹುಡಿಕೊಂಬಿಟ್ಟು ಬರೋಕ್ಕೆ ಮಾಡ್ಕೊಂಬಿಟ್ಟು ಬರೋಕ್ಕೆ. ನನಗಿನ್ನೇನು ಬೇರೆ ಕ್ಯಾಮೇನಿಯೇ ಇಲ್ಲ. ನಿಮ್ಮನ್ನು ಹುಡಿಕೊಂಬಿಟ್ಟು ಬರೋದೇನಿ ಅದೇ ಕೆಲಸ. ಗೆಪ್ತಿ ಬೇರೆ ಗೊತ್ತಿರ, ದಿನ ಬೆಳಿಗ್ಗೆ ಆದ್ರೆ ಮನೆಗೆ ಇರ್ತೀರ, ಇನ್ನು ಗೆಪ್ತಿ ಮಾಡ್ಕೊಂಡು ಏನು ಮಾಡಬೇಕು? ಅದಕ್ಕಲ್ಲ ರೀ, ನಮ್ಮ ರಾಧಾ ಹಂಗೇನಿಯ ನಮ್ಮ ಶ್ಯಾಮ ಇಬ್ರು ಒಂದಾದರೆ ಹೆಂಗಿರ್ತದೆ? ಲೇ ನಾಡಿಯ ಕತೆನೇ ಹೇಳಿ, ನಡಿದಿರೋವನ್ನೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ. ಏನು ನಡೀತದ ಅದು ಹೇಳು. ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಯಾಕೆ ಹೇಳ್ತೀಯ ನೀನಂತಂದರೆ. ಅದೆಲ್ಲ ಬಿಟ್ಬಿಟ್ಟು ಏನು ನಡೀತದೆ ಏನಾಯ್ತದೆ ಅದನ್ನ ಮಾತ್ರ ನೀನು ಮಾತಾಡು. ಈಗ ಹೆಂಗೋ ನಮ್ಮಳ್ರ ಆದಾಯ ಹೆಂಗೋ ಸಂದಕ್ಕೆ ದುಡಿಮೆ ಮಾಡ್ಕೊಂಡು ಸಂದಕ್ಕೆ ಅವಳಿ. ಈಗ ಅವಳ ಬಗ್ಗೆ ಮಾತಾಡ್ಬಿಟ್ಟು ಏನಾಗಬೇಕು ಹೇಳಿ ನಿಂಗೆ? ಏನೂ ಆಗಬೇಕಾಗಿಲ್ಲ ತಾನೇ. ನೀನು ಇವಾಗ ಸುಮ್ಮನೆ ಆಗ್ಬಿಡು, ನೀನು ಒಂಟಿ ಅಪ್ಪಗೆ ಸುಮ್ಮನೆ ಆಗ್ಬಿಡು. ಸರಿನಾ? ಅಲ್ಲ ರೀ, ಅಕಸ್ಮಾತ್ ಏನನ ಅಂತ ಚಾನ್ಸ್ ಬಂದರೆ ನಿಮ್ಗೆ ಎಲೆಕ್ಷನ್ ಬಗ್ಗೆ ಏನು ಅನ್ನಿಸ್ತದೆ? ನನಗೆ ಆ ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟೂ ಇಲ್ಲ ಕಣಮ್ಮಿ. ಆ ಎಲೆಕ್ಷನ್ ಕಟ್ಕೊಂಡಂಗೆ ಏನಾಗಬೇಕು? ಆ ಎಲೆಕ್ಷನ್ ಸುದ್ದಿನೇ ನನಗೆ ಬೇಕಾಗಿಲ್ಲ. ನಂಗೂ ಎಲೆಕ್ಷನ್ಗೂ ಬರೋಕ್ಕೆ ಇಲ್ಲ. ನೀನೇ ತಾನೇ ಸೊಸೆ ಮಾತು ಕೇಳ್ಬಿಟ್ಟು ನಿಂತ್ಕೊತೀನಿ ಅಂತ ಹೇಳ್ಬಿಟ್ಟು ಸೊಸೆ ಮಾತು ಕಟ್ಕೊಂಡು ನೀನು ತಾನೇ ನಿಂತ್ಕೊಂಡ್ರದು. ಇವಾಗ ಅದು ಇದು ಅಂತ ಕೇಳಿದ್ರೆ ಹೆಂಗೆ ಹೇಳು? ನನಗೇನು ಗೊತ್ತಿರ್ತದೆ? ನನಗೆ ಎಲೆಕ್ಷನ್ದು ಅದು ಇದು ಎಲ್ಲನೂ ನನಗೇನು ಗೊತ್ತಿರ್ತದೆ ಹೇಳು? ಏನೇನು ಗೊತ್ತಿರೋಕ್ಕಿಲ್ಲ ನನಗೆ.
ನೋಡು ಆ ಎಲೆಕ್ಷನ್ ಸುದ್ದಿ ನನಗೆ ಬ್ಯಾಡವೇ ಬೇಡ. ರೀ ನನ್ನ ಮಗ ಸೊಸೆ ಇಬ್ರೂ ಒಂದಾಯ್ತಾರೆ ಅಂತಂದ್ರೆ ನಾನು ಎಲೆಕ್ಷನ್ನ ವಾಪಸ್ ತಗೊಳ್ಳೋದ್ರಾಗೂ ಒಂದು ಅರ್ಥ ಆಯ್ತಲ್ವೇನ್ರಿ? ಅಲ್ಲಲ್ಲೇ ಅದೇನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಡೈರೆಕ್ಟಾಗಿ ಹೇಳು. ಅದೇ ಬುದ್ರಿ ಮಾತಾಡಕ್ಕೆ ಕರೆದಿದ್ಲು, ಬಾ ಅಂತ ಹೇಳ್ಬಿಟ್ಟು ಬುದ್ರಿ ಕರೆದಿದ್ಲು, ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಕರೆದಿದ್ಲು. ನಾನು ಏನೋ ಕೇಳ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ನಾನು ಓದಿ ನೆಟ್ಟಿಗೆ ಕೇಳ್ಕೊಂಡು ಮಾತಾಡ್ಸ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಇವನು ಒಂದಿದ್ದಕ್ಕೆ ನೀನು ಎಲೆಕ್ಷನ್ನಿಂದ ವಾಪಸ್ ತಗೊಬಿಟ್ರೆ ನೀನು ಎಲೆಕ್ಷನ್ನಿಂದ ನಾನು ಅಳಿಯನ್ನ ಬಿಟ್ಟು ಕೊಟ್ಬಿಡ್ತೀನಿ, ನನ್ನ ಅಳಿಯನ್ನ ದೂರ ಮಾಡ್ಬಿಟ್ಟು ನಿನ್ನ ಮಗನ ತಂದು ಒಪ್ಪಿಸ್ತೀನಿ, ನೀನು ಮನೆಗಿರಿಸ್ಕೊಂಡು ಸಹ ಜೊತೆ ಆರಾಮಾಗಿರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಅದಕ್ಕೆ ನೀನು ಎಲೆಕ್ಷನ್ ಕಟ್ಕೊಂಡು ನನಗೇನ್ರಿ ಆಗ್ಬೇಕು, ಎಲೆಕ್ಷನ್ನ ಕಟ್ಕೊಂಡು ಆಯಿತು ಬಿಡು ಅಂತ ನಾನು ಅನ್ಕೊಂಡೆ. ನೋಡಿ ಯಾರನ್ನೂ ಕರ್ಕೊಂಬಿಟ್ಟು ಬಂದು ಬಲವಂತವಾಗಿ ನಾವು ಎಲ್ಲ ಇದು ಮಾಡೋಕ್ಕಾಗಕ್ಕಿಲ್ಲ. ಬಲವಂತವಾಗಿ ಏನು ಮಾಡೋಕ್ಕಾಯ್ತದೆ? ಹಾಂ, ಬಲವಂತ ಅಂತೇಳ್ಬಿಟ್ಟು ಬಲವಂತವಾಗಿ ಏನು ಹಿಡ್ಕೊಂಡು ಇದು ಮಾಡೋಕ್ಕಾಯ್ತದ? ಅದೆಲ್ಲ ಆಗದಿರೋ ಇಸ್ಯ. ಬಲವಂತ ಅದೆಲ್ಲನೂ ಸುಮ್ಕೆನೆಯ. ನೋಡಿ ನಿನ್ನಿಷ್ಟ. ನಿನ್ನ ಮಗ ಸೊಸೆ ಸಂದಕ್ಕಿರ್ತಾರೆ ಅಂದರೆ ನಾನೇನು ಬೇಡ ಅಂತೀನ? ನಿನ್ನ ಮಗ ಸೊಸೆ ಸಂದಕ್ಕಿದ್ರೆ ನನಗೇನೇ ಖುಷಿ. ಮಗ ಸೊಸೆ ಇಬ್ರು ಸಂದಕ್ಕಿದ್ದು ಇದು ಮಾಡ್ಕೊಂಡಿದ್ರೆ ನನಗೆ ಅದಕ್ಕಿನ್ನೂ ಖುಷಿ ವಿಷಯ ಯಾವುದೈತಿ ಹೇಳು? ಯಾವುದೂ ಇಲ್ಲ. ನಿನಗೆ ಏನು ಅನ್ನಿಸ್ತದೋ ಅದು ಮಾಡು. ನನಗೇನು ಎಲೆಕ್ಷನ್ ಮೇಲೂ ಅಂಥ ಇಂಟ್ರೆಸ್ಟ್ ಏನಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ಕೊಂಬಿಟ್ಟು ತೀರ್ಮಾನ ತಗೊಳ್ಳೋಣ, ಸುಮ್ಕೆ ತೀರ್ಮಾನ ಯಾಕೆ ತಗೋಬೇಕು ಅಂತ ನಾನು ಅಂದ್ಕೊಂಡೆ. ನಿಮ್ಮನ್ನ ಏನಾರ ಹೊಸಿ ಕೇಳಿದ್ರೆ ನಿಮ್ಗೆ ಏನಾರ ಗೊತ್ತಿರ್ತದೆ, ನೀವು ಏನಾರ ಹೇಳ್ತೀರಾ ಅಂತ ನಾನು ಅದಕ್ಕೆ ತೀರ್ಮಾನ ತಗೊಳಕ್ಕಿಂತ ಮುಂಚೆ ಇದು ಮಾಡಿದೆ. ಸರಿ ಆಯ್ತು ಹೇಳಿ, ಹಂಗಾರೆ ಹೋಗೇನೋ ಮಾತಾಡ್ತೀನಿ, ಹೋಗ್ಬಿಟ್ಟು ಆ ಬುದ್ರಿಗೇನೋ ಒಂದು ಹೇಳ್ತೀನಿ. ಅದೇ ನಮ್ಮ ಪೊದ್ದಿಗೆ ನೀವು ಹೇಳಿ ಮಾಡಬೇಕು, ಈ ಪೊದ್ದಿನ ಕೂಗಾಡ್ತಾಳೆ ಅಂತ. ಪೊದ್ದಿ ಕತೆ ನನಗೆ ಬಿಡು. ಸಂಸಾರ ಸುರೈತದೆ ಅಂದರೆ ಅವಳು ಯಾಕೆ ಬೇಡ ಅಂತಾಳೆ, ಅವಳು ಹೂ ಅಂತಾಳೆ. ನೀನು ತಲೆಗಿಲೆ ಕೆಡಿಸ್ಕೊಬೇಡ, ಹೋಗು. ಸರಿ ರೀ ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ ಬಿಡಿ. ಅಲ್ಲ ರಾಧುನ ಹತ್ರನೂ ಒಂದು ಕಿತ ಏನಾನ ಅಂತಾಳೇನೋ ಕೇಳು. ಅವಳಿಗೂ ಇಷ್ಟ ಇರಬೇಕಲ್ವ? ನಿನ್ನ ಮಗಂಗೆ ಒಬ್ಬನಿಗೆ ಇದ್ದಿದ್ರೆ ಆಯಿತಾ? ಒಂದು ಕಿತ ಮಾತಾಡ್ಕೊಂಡು ಹೋಗಿ ಅವಳು ತಗೊಂಡ್ವಿ. ದೊಡ್ಡ ನಿರ್ಧಾರ ತಗೋತಾ ಇದೆಯಾ? ಯೋಚನೆ ಮಾಡ್ಬಿಟ್ಟು ತಗ ಅಷ್ಟೇ. ನಾಳೆ ಏನು ಬೇಕಾದ್ರೂ ಆಗ್ಬೋದು. ಸರಿ ರೀ. ಏನಪ್ಪ ನೆನ್ನೆ ವಿಡಿಯೋ ಹಾಕಿರ್ಲಿಲ್ವಲ್ಲ, ದಯವಿಟ್ಟು ಕ್ಷಮಿಸಿ. ದಿನ ಒಂದೊಂದು ನೆಪ ಹೇಳ್ತಾಳೆ ಅಂತಲ್ಲ, ಈಗ ಒಂದು 15-20 ದಿನದಿಂದ ನಾನು ನೆಟ್ವರ್ಕ್ ಇಲ್ದಿರೋ ಜಾಗದಾಗೇನೇ ಇದ್ದೀನಿ. ಮನೆಯಾಗೆ ನೆಟ್ವರ್ಕ್ ಸಿಗೋಕ್ಕಿಲ್ಲ. ನೆಟ್ವರ್ಕ್ನ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಹೊಲ್ದ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಒಂದೊಂದು ಗಂಟೆ ಅಪ್ಲೋಡ್ ಮಾಡ್ಬಿಟ್ಟು ಬರಬೇಕು. ಅದಕ್ಕೆ ಒಂದೊಂದ್ಸಲ ಆಯ್ತದೆ ಅಪ್ಲೋಡ್ ಮಾಡೋಕ್ಕೆ, ಒಂದೊಂದ್ಸಲ ಮಳೆ ಇಲ್ಲ, ಮನೆ ಕೆಲಸಕ್ಕೆ ಆಗೋದೇ ಇಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಬಂದಿದ್ದೀನಿ. ಅದಕ್ಕೆ ವೀಡಿಯೋ ಸರಿಯಾಗಿ ಒಂದಿನ ಬಂದರೆ ಒಂದಿನ ಬರ್ದಂಗೆ ಆಗೋಗ್ಬಿಟ್ಟೈತೆ. ಇದೇನು ಪರ್ಮನೆಂಟಾಗಿ ಹಿಂಗೆ ಇರೋಕ್ಕಿಲ್ಲ. ಇನ್ನೊಂದು 15-20 ದಿನ ಅಷ್ಟೇ ಅಂತೂ ಆಗ್ತಾನೆ ಇರ್ತೀನಿ, ಮಿಸ್ ಅಂತೂ ಮಾಡೋಕ್ಕಿಲ್ಲ. ಆದರೆ ಎಂದೋ ಒಂದೊಂದ್ಸಲ ಹಿಂಗೆ ಆಗ್ತಾ ಇರ್ತದೆ, ನೆಟ್ವರ್ಕ್ಗಳಿರಲ್ಲ ಅಲ್ವಾ? ನನಗೂ ಗೊತ್ತು ನಿಮ್ಗೆ ಬೇಜಾರಾಗ್ತದೆ ಅಂತ ಹೇಳಿ. ಆದರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ವಾಯ್ಸ್ ಕೊಡೋರೆ ಗೊತ್ತಾಯ್ತದಲ್ವಾ, ಹಳ್ಳಿನಾಗೆ ಇದ್ದೀನಿ, ಇಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ. ನೋಡಿ ಎಲ್ಲ ಪಕ್ಷಿಗಳ ಸೌಂಡ್ ಎಲ್ಲ ಕೇಳಿಸ್ತಾನೆ ಐತೆ ನಿಮಗೂ. ಇಲ್ಲಿ ನೆಟ್ವರ್ಕ್ಗಳೇ ಸಿಗಲ್ಲ. ಇಲ್ಲಿ ನೋಡಿ ಹೊಲ್ದ ಹತ್ರ ಬಂದು ಕೂತ್ಕೊಂಡು ವಿಡಿಯೋ ಮಾಡಬೇಕು, ಇಲ್ಲೇ ಅಪ್ಲೋಡ್ ಮಾಡಬೇಕು. ಒಂದು 8 ವಿಡಿಯೋ ಮಾಡ್ತೀನಿ ನಾನು. 8 ವಿಡಿಯೋನೂ ಹೊಲ್ದ ಹತ್ರ ಬಂದು ಯಾವುದೋ ಒಂದು ಕಲ್ ಮೇಲೆಲ್ಲ ಒಂದು ಹತ್ರ ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವಾರದಿಂದನೂ ಇದೇ ಥರ ಮಾಡ್ತಾಯಿದ್ದೀನಿ ವಿಡಿಯೋನ. ಒಂದೊಂದ್ಸಲ ಆಗಲ್ಲ, ಬಿಸಿಲಾಗೆ ಸುಸ್ತಾಗ್ತೈತೆ, ಅದಕ್ಕೆ ಒಂದೊಂದ್ಸಲ ಬಂದು ಮಾಡೋಕ್ಕಾಯ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರಿನಾ? ಸ್ವಲ್ಪ ದಿನ ಅಷ್ಟೇ, ನಾನೇನು ಇಲ್ಲೇ ಇರಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.